ಮಹಿಳೆ ಮೇಲೆ ಅತ್ಯಾಚಾರದ ಆರೋಪವನ್ನು ಎದುರಿಸ್ತಾ ಇದ್ರು ಶಾಸಕ ಮುನಿರತ್ನ. ಈಗ ಈ ಕೇಸ್ನಲ್ಲಿ ಬಿಗ್ ರಿಲೀಫ್ ಮುನಿರತ್ನಕ್ಕೆ ಸಿಗ್ತಾ ಇದೆ. ಯಾಕಂದ್ರೆ SIT ಇಡೀ ಕೇಸನ್ನ ಕೂಲಂಕುಷವಾಗಿ ತನಿಖೆ ಮಾಡಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಅಂದ್ರೆ ಆರೋಪದಲ್ಲಿ ಹುರುಳಿಲ್ಲ ಅನ್ನೋದು ಅರ್ಥ. ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ. ಸೊ ಈ ಮೂಲಕ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪರೀತ ಟೀಕೆಗೆ ಒಳಗಾಗಿದ್ದಂತಹ ವಿಚಾರದಲ್ಲಿ ಶಾಸಕರು ಈಗ ನಿರಾಳರಾಗಿದ್ದಾರೆ. ತನಿಖೆ ವೇಳೆ ಮಹಿಳೆಯ ನಾಟಕ ಕೂಡ ಬಯಲಾಗಿದೆ. ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣಕ್ಕೆ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. SIT ನಿರಂತರವಾಗಿ ವಿಚಾರಣೆ ಮಾಡಿತ್ತು, ಸಾಕ್ಷಿಗಳನ್ನು ಕಲೆ ಹಾಕೋ ಕೆಲಸ ಮಾಡಿತ್ತು. ಇನ್ಫ್ಯಾಕ್ಟ್ ಶಾಸಕರ ಮನೆ, ಕಚೇರಿ ಮತ್ತು ಆ ದೂರುದಾರ ಮಹಿಳೆ ಹೇಳಿದಂತಹ ಜಾಗದಲ್ಲೆಲ್ಲ ಸ್ಥಳ ಮಹಜರು ಮಾಡುವಂತಹ ಕೆಲಸ ಮಾಡಲಾಗಿತ್ತು. ಬಟ್ ಏನೇ ಮಾಡಿದ್ರು ಕೂಡ ಅತ್ಯಾಚಾರವನ್ನು ಎಸಗಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡುವಂತಹ ಸಬ್ಸ್ಟೆನ್ಸ್ ಇಡೀ ಪ್ರಕರಣದಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಶಾಸಕರಿಗೆ ಬಿಗ್ ರಿಲೀಫು. SIT ತನ್ನ ಬಿ ರಿಪೋರ್ಟ್ನ ಇಡೀ ರಿಪೋರ್ಟ್ನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಿದೆ, ಹೈಲೈಟ್ ಏನು ಅಂತ? ನಮ್ದು ಪ್ರಮುಖವಾಗಿ RMC ಮಹಿಳೆಯೊಬ್ಬರು ನನಗೆ ಮುನಿರತ್ನವರು ನಿರಂತರವಾಗಿ ಅತ್ಯಾಚಾರನ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ತುಣುಕುಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಬೇರೊಂದು ಲೈಂಗಿಕವಾದ ಸಮಸ್ಯೆಗಳ ಉಂಟಾಗುವಂತ ಒಂದು ಇಂಜೆಕ್ಷನ್ ಅನ್ನು ಕೂಡ ನನಗೆ ಮಾಡಿದ್ದಾರೆ ಅಂತ ಹೇಳಿ ಆಕೆ ಒಂದು ಆರೋಪವನ್ನ ಮಾಡಿದ್ರು. ಆರೋಪವನ್ನ ಮಾಡಿದಂತ ಸಂದರ್ಭದಲ್ಲಿ SIT ಅಧಿಕಾರಿಗಳು ಆ ಪ್ರಕರಣವನ್ನ ಅಂದ್ರೆ RMC ನಲ್ಲಿ ದಾಖಲಾದಂತ ಪ್ರಕರಣ ಇತ್ತು, ಅದನ್ನ ಟೇಕ್ ಓವರ್ ಮಾಡಿದ್ರು ಮತ್ತು ಇನ್ವೆಸ್ಟಿಗೇಷನ್ ಮಾಡುವಂತ ಸಂದರ್ಭದಲ್ಲಿ ಆ ಮಹಿಳೆ ವಿಡಿಯೋ ಚಿತ್ರೀಕರಣವನ್ನ ಮಾಡೋ ಸಂದರ್ಭದಲ್ಲಿ ಅಂದ್ರೆ ಆತ್ಮಹತ್ಯೆ ಯತ್ನ ಮಾಡ್ತಾ ಇದೀನಿ, ನಿದ್ರೆ ಮಾತ್ರೆಯನ್ನ ಸೇವನೆ ಮಾಡ್ತಾ ಇದ್ದೀನಿ ಅಂತೇಳಿ ವಿಡಿಯೋ ಚಿತ್ರೀಕರಣ ಮಾಡುವಂತದಕ್ಕೆ ಸರಿಸುಮಾರು 8 ಬಾರಿ ಆಕೆ ರಿಹರ್ಸಲ್ ಅನ್ನ ಮಾಡಿದಾಳೆ. ರಿಹರ್ಸಲ್ ಅನ್ನ ಮಾಡಿ ಅದಾದ ಬಳಿಕ ಮಾತ್ರೆ ನುಂಗಿದ್ದೀನಿ ಅಂತೇಳಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಾಳೆ. ಅಲ್ಲಿಯೂ ಕೂಡ ಸ್ಟಮಕ್ ನಲ್ಲಿ ಯಾವುದೇ ರೀತಿಯ ನಿದ್ರೆ ಮಾತ್ರೆಯನ್ನ ಸೇವನೆ ಮಾಡಿರುವಂತದ್ದು, ಔಷಧಿಯ ವಿಚಾರಗಳು ಯಾವುದು ಕೂಡ ಪತ್ತೆಯಾಗಿರಲ್ಲ. ಜೊತೆಗೆ ಆಕೆ ಕೊಟ್ಟಂತ ಮತ್ತು ಮಾಡಿದಂತ ಆರೋಪಗಳಿಂದ ಆರೋಪಗಳಿಗೆ ಪೂರಕವಾದ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲದೆ ಇರೋ ಹಿನ್ನೆಲೆಯಲ್ಲಿ ಅದಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಒಂದೇ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಕೂಡ ಯಾವುದೇ ರೀತಿಯ ದಾಖಲಾತಿಗಳು ಅಥವಾ ಯಾವುದೇ ರೀತಿಯ ಕುರುಹುಗಳು ಸಿಗದೆ ಇರೋ ಹಿನ್ನೆಲೆಯಲ್ಲಿ ಈ ಬಿ ರಿಪೋರ್ಟ್ ಅನ್ನ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಏನು SIT ಟೀಮ್ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಮಮತಾ, ಮುರಳಿ, ಈಗ ಆ ಮಹಿಳೆ ಅನೇಕ ವಿಚಾರಗಳಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ರು ಅಂತ ಮುನಿರತ್ನ ಆರೋಪವನ್ನು ಮಾಡ್ಕೊಂಡೇ ಬರ್ತಾ ಇದ್ರು. ಈ ವಿಚಾರದಲ್ಲಿ ಏನಾದ್ರು ತನಿಖೆಯನ್ನ ಮಾಡ್ತಾರಾ, ತನಿಖೆಯನ್ನು ಕೈಗೆತ್ಕೊಳ್ತಾರಾ ಅಂತ? ಖಂಡಿತವಾಗಿಯೂ ಅದಕ್ಕೆ ಸಪರೇಟ್ ಆಗಿ ಪ್ರತ್ಯೇಕವಾಗಿ ಇವರು ಏನಾದ್ರು ಮುನಿರತ್ನ ಅವರು ಆರೋಪವನ್ನ ಮಾಡಿ ತನಿಖೆಯನ್ನ ಮಾಡ್ಬೇಕು ಅಂತ ಹೇಳಿ ಏನಾದ್ರು ಡಿಮ್ಯಾಂಡ್ ಅನ್ನ ಮಾಡಿದ್ರೆ ಆ ಡಿಮ್ಯಾಂಡ್ಗಳು ಕೂಡ ಆಗುವಂತದ್ದು. ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೋ ಮಾಹಿತಿಗಳಿತ್ತು. ಅಂದ್ರೆ ಸಾಮಾನ್ಯವಾಗಿ ಆಕೆ ಒಂದು ವಿಡಿಯೋ ತುಣುಕನ್ನ ಮಾಡ್ತಾಳೆ. ವಿಡಿಯೋ ತುಣುಕನ್ನ ಮಾಡಿ ಆ ವಿಡಿಯೋನ ಹರಿಬಿಟ್ಟಂತ ಸಂದರ್ಭದಲ್ಲಿ ನಿದ್ರೆ ಮಾತ್ರೆಯನ್ನ ಸೇವನೆ ಮಾಡ್ತಾ ಇದೀನಿ ಮತ್ತು ನನಗೆ ಜೀವ ಬೆದರಿಕೆಯನ್ನ ಮಾಡ್ತಾ ಇದ್ದಾರೆ, ಈ ಪ್ರಕರಣ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆಕೆ ಆರೋಪವನ್ನ ಮಾಡಿದ್ದು. ಅಂದ್ರೆ ಆರೋಪ ಮಾಡದಂತೆ ಸಂಬಂಧಪಟ್ಟಂತೆ ಆಕೆಗೆ ಜೀವ ಬೆದರಿಕೆಯನ್ನ ಮಾಡಿರುವಂತದಿರ್ಲಿ ಅಥವಾ ಆಕೆಗೆ ಬೆದರಿಕೆಯನ್ನ ಮಾಡೋದಕ್ಕೆ ಯಾವ್ದಾದ್ರು ಫೋನ್ ಕರೆಗಳನ್ನ ಮಾಡುವಂತದ್ದಾಗ್ಲಿ ಯಾವ್ದು ಕೂಡ ಇಲ್ಲದೆ ಇರುವಂತದ್ದು. ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಆಕೆ ಮುನ್ನೆಲೆಗೆ ತಂದಿದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ನಿರಂತರವಾಗಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಜೊತೆಗೆ ಯಾವ್ದೋ ಒಂದು ಮನೆಯಲ್ಲಿ ಕರ್ಕೊಂಡು ಹೋಗಿ ಕೈಕಾಲಕನ್ನ ಕಟ್ಟಿ ಅತ್ಯಾಚಾರವನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿಗಳು ಇದ್ರು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಆರೋಪನ ಮಾಡಿದ್ದಾರೆ. ಅದಕ್ಕೆ ಪೂರಕವಾದ ಸಾಕ್ಷಿಗಳಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆನ ಮಾಡಿರುವಂತದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಶಾಸಕರು ಅತ್ಯಂತ ನಿರಾಳರಾಗಿದ್ದಾರೆ. ಬಿಕಾಸ್ ವಿಪರೀತವಾಗಿ ಗಂಭೀರ ಆರೋಪಗಳನ್ನು ಎದುರಿಸಿದ್ರು, ಆಮೇಲೆ ಟೀಕೆ ಟಿಪ್ಪಣಿಗಳನ್ನು ಎದುರಿಸಿದ್ರು. ಎಲ್ಲಿ ತನಕ ಅಂದರೆ ಸೆಷನ್ನಲ್ಲೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಆಯಿತು, ಅವರೇ ಪ್ರಸ್ತಾಪ ಮಾಡಿದ್ರು, ಆಮೇಲೆ ಕಣ್ಣೀರು ಹಾಕಿದ್ರು. ಈಗ ಅದೆಲ್ಲದಕ್ಕೂ ಕೂಡ ಉತ್ತರ ಸಿಗ್ತಾ ಇದೆ.